ಇದ್ರು, ಜಗದೀಶ್ ಶೆಟ್ಟರ್ ಇದ್ರು, ಸದಾನಂದ ಗೌಡರು ಇದ್ರು, ಕುಮಾರಸ್ವಾಮಿ ಇದ್ರು. ಒಂದು ಕಾರ್ಯಕ್ರಮ ನಾನು ಹೇಳ್ತಾ ಇದ್ದೀನಲ್ಲ, ಇಂಥ ಪಟ್ಟಿ, ಇಂಥ ಗ್ಯಾರಂಟಿಗಳ ಬಗ್ಗೆ ಮಾತಾಡ್ತಾ ಇದ್ದೀನಲ್ಲ, ಇವತ್ತು ಜಾರ್ಜ್ ಅವರು ಕೂತಿದ್ದಾರೆ, ನಮ್ಮ ಹಿರಿಯ ನಾಯಕರು. 20,000 ಕೋಟಿ ರೂಪಾಯಿ ಬರೀ ನಿಮ್ಮ ರೈತರಿಗೋಸ್ಕರ ಸಬ್ಸಿಡಿ ಕೊಡ್ತಾ ಇದ್ದೇವೆ. ನಿಮ್ಮ ಅಂತರ್ಜಲವನ್ನು ಹೆಚ್ಚಿ ನೀರನ್ನು ತೆಗೆದು ಪಂಪ್ ಸೆಟ್ಗೆ ಹಣವನ್ನು ಕೊಡುವಂಥ ಕೆಲಸವನ್ನು ಇವತ್ತು ನಾವು ಮಾಡ್ತಾ ಇದ್ದೇವೆ. ಬಂಧುಗಳೇ, ಇಂಥ ಒಂದು ಇತಿಹಾಸಕ್ಕೆ ಪುಟಕ್ಕೆ ಹೋಗುವಂಥ ಕಾರ್ಯಕ್ರಮಗಳನ್ನು ನಾವು ಮಾಡಿಕೊಂಡು ನಾವು ಬರ್ತಾ ಇದ್ದೇವೆ. ನನಗೆ ಆತ್ಮವಿಶ್ವಾಸ ಇದೆ, ನಮ್ಮ ಶಾಸಕರಿಗೆ ಆತ್ಮವಿಶ್ವಾಸ ಇದೆ. ನಿಮಗೆ ಹೇಳ್ತಾ ಇದ್ದೀನಿ, ಮುಂದಿನ ಚುನಾವಣೆಯಲ್ಲಿ ಈ ಬಾರಿ 136 ಸೀಟು, ಮುಂದಿನ ಎಲೆಕ್ಷನ್ನಲ್ಲಿ 141 ಸೀಟು ಬರ್ತದೆ. ಇದನ್ನ ಬರ್ಕೊಳ್ಳಿ ಅಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ. ಇಂಥ ಕಾರ್ಯಕ್ರಮವನ್ನು ಇವತ್ತು ನಮ್ಮೆಲ್ಲರೂ ಕೂಡ ಕೊಡ್ತಾ ಇದ್ದೇವೆ. ಇವತ್ತು ಅನೇಕ ಯೋಜನೆಗಳು, ನಾನಿನ್ನ 1 ಗಂಟೆ 2 ಗಂಟೆ ಮಾತಾಡೋನಿದ್ದೇನೆ. ಆದರೆ ಇವತ್ತು ನಮ್ಮ ಲಂಬಾಣಿ ಜನಾಂಗದವರ ಒಂದು ದೊಡ್ಡ ಸಮಾವೇಶ ಇದೆ. ಅದಾದ ಮೇಲೆ ನಾನು ಮುಖ್ಯಮಂತ್ರಿಗಳೆಲ್ಲ ಬೆಂಗಳೂರಿಗೆ ಹೋಗಬೇಕು. ನಮ್ಮ ಈಶ್ವರ್ ಖಂಡ್ರೆ ಅವರ ತಂದೆ, ನಮ್ಮ ಹಿರಿಯ ನಾಯಕರು, ಅವರು ಅವ್ರಿಗೆ ನಮನ ಸಲ್ಲಿಸುವಂಥ ಕಾರ್ಯಕ್ರಮ ಭೀಮಣ್ಣ ಖಂಡ್ರೆ ಅವ್ರದ್ದು ಇದೆ. ಆ ಕಾರ್ಯಕ್ರಮಕ್ಕೆ ಅನೇಕ ನಾಯಕರು ಹೋಗಬೇಕಾಗಿದೆ. ಆದರೆ ಈ ರೀತಿ ಸಾಗರದಂತೆ ಸೇರಿದಂಥ ಜನರಿಗೆ, ಇದಕ್ಕೆ ದುಡ್ದಂಥ ಅಧಿಕಾರಿಗಳಿಗೆ, ನಮ್ಮ ಕಾರ್ಯಕರ್ತರಿಗೆ, ನಮ್ಮ ಶಾಸಕರಿಗೆ, ಅವ್ರಿಗೆ ಇಡೀ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ಪರವಾಗಿ, ವೈಯಕ್ತಿಕವಾಗಿ ನಮ್ಮ ಶಾಸಕರುಗಳ ಪರವಾಗಿ, ನಮ್ಮ ಸರ್ಕಾರದ ಮಂತ್ರಿಗಳ ಪರವಾಗಿ 1 ಕೋಟಿ ಧನ್ಯವಾದಗಳನ್ನು ಕೃಷ್ಣ ಬೈರೇಗೌಡರ ಮುಖಂಡದಲ್ಲಿ ಅರ್ಪಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಕೆಲವು ಹೆಸರುಗಳನ್ನು ಬಿಟ್ಟಿರ್ಬೋದು, ಕ್ಷಮಿಸಬೇಕು. ಇನ್ನು 100 ವಿಚಾರಗಳನ್ನು ಹಂಚಿಕೊಳ್ಳುವಂಥ ದಿನ ಇದೆ. ಬೈ ಎಲೆಕ್ಷನ್ ಬಂತು, 3 ಎಲೆಕ್ಷನ್ ಬಂತು. 2 ಮುಖ್ಯಮಂತ್ರಿಗಳ ಮಕ್ಕಳು, ಒಂದು ಕಡೆ ನಿಖಿಲ್ ಕುಮಾರಸ್ವಾಮಿ, ಇನ್ನು ಕಡೆ ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿಗಳ ಮಕ್ಕಳು. ಚುನಾವಣೆಯಲ್ಲಿ ನಮ್ಮ ಹತ್ರ ಇರಲಿಲ್ಲ ಆ ಸೀಟು. ಯಾರ ಹತ್ರ ಇತ್ತು? ಒಂದು ದಳದಲ್ಲಿತ್ತು, ಒಂದು ಬಿಜೆಪಿ ಇತ್ತು. ಆ ಸೀಟನ್ನು ವಾಪಸ್ ಕಾಂಗ್ರೆಸ್ ಕೊಟ್ಟು 139 ಮಾಡಿದ್ರಲ್ಲ, ನಿಮಗೆ ಎಷ್ಟು ಅಭಿನಂದನೆ ಹೇಳಬೇಕು. ಅದಕ್ಕೆ 7 ಶಾಸಕರನ್ನ ಈ ಜಿಲ್ಲೆಯಲ್ಲಿ ಕೊಟ್ಟು, ಆ ಶಾಸಕರನ್ನ ಋಣವನ್ನು ತೀರಿಸಲಿಕ್ಕೆ 1,000 ದಿನದ ಆಚರಣೆ ಈ ಜಿಲ್ಲೆಯಲ್ಲಿ ಆಯ್ಕೆ ಮಾಡಿ, ಶಿವಾನಂದ ಪಾಟೀಲ್ ರವರ ನೇತೃತ್ವದಲ್ಲಿ ಇಂಥ ಒಂದು ಕಾರ್ಯಕ್ರಮವನ್ನು ನಮ್ಮ ಕೃಷ್ಣ ಬೈರೇಗೌಡರು ಮತ್ತು ಈ ಜಿಲ್ಲೆಯ ಎಲ್ಲ ಶಾಸಕರು ಒಟ್ಟಾಗಿ, ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷಗಳು ಎಲ್ಲ ಸೇರಿ ಮಾಡಿದ್ದಾರೆ. ಮತ್ತೊಮ್ಮೆ ಅವರೆಲ್ಲರೂ ಕೂಡ ಅಭಿನಂದಿಸಿ, ನಿಮ್ಮೆಲ್ಲರೂ ಕೂಡ ಧನ್ಯವಾದವನ್ನು ಹೇಳಿ, ನಿಮ್ಮ ಋಣವನ್ನು ತೀರಿಸಲಿಕ್ಕೆ ಇನ್ನು 10 ಇಂಥ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ, ಅದನ್ನು ಮುಂದುವರಿಸ್ತೇವೆ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭೂಮಿ ಗ್ಯಾರಂಟಿ.